ಈ ದೀಪಾವಳಿ ಹಬ್ಬದಲ್ಲಿ ಅಮಾವಾಸ್ಯೆ ಬಲಿಪಾಡ್ಯಮಿ ಇವೆಲ್ಲೂ ಕೂಡ ಬರುತ್ತೆ. ಈ ಅಮಾವಾಸ್ಯೆಯ ಆಚರಣೆ ಅನ್ನುವಂಥದ್ದು ಹೇಗಿರ್ಬೇಕಾಗತ್ತೆ ಗುರುಗಳೇ? ನೀವು ಮನಸ್ಸಮಾಧೀಯತಂ ಸಮಾಧಾನದಿಂದ ಮಾಡುವಂಥದ್ದು ಈ ದೀಪಾವಳಿ ಹಬ್ಬ ವಿಶೇಷತೆ. ಅಂದ್ರೆ ಈ ದೀಪಾವಳಿನಲ್ಲಿ ಅಮಾವಾಸ್ಯೆ ದಿನ ಅನ್ನುವಂಥದ್ದು ಬಹಳ ಮುಖ್ಯನಾ ಗುರುಗಳೇ? ನೋಡಿ, ಮಹಾಲಕ್ಷ್ಮಿನ ಎಲ್ಲರೂ ಬೇಕು 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 ಅಂತ ಬೇಡಿಕೆ ಇಟ್ಟು ಪಡ್ಕೊಳ್ತಾರೆ. ಆ ಹಸುಗಳು ತಿರಸ್ಕಾರ ಮಾಡ್ತವೆ. ಇವತ್ತು ಹೀಗಿರ್ತೀಯ, ನಾಳೆ ಹೇಗಿರ್ತೀಯೋ, ಇವತ್ತು ಇಲ್ಲಿದೆಯಾ, ನಾಳೆ ಇನ್ನೆಲ್ಲಿರ್ತೀಯೋ, ಅದಕ್ಕಾಗಿ ನಮಗೆ ಬೇಡವೇ ಬೇಡ. ಮನೆಯಲ್ಲಿ ಸ್ಟವ್ ಒಂದು ಪಾತ್ರೆ ಹಿಡಿಯುವಂಥ ಸಂದರ್ಭದಲ್ಲಿ ಏನು ನೀವು ಹಚ್ಚಿದ್ರೆ ಅಷ್ಟು ಉರಿದ್ರೆ ಪರವಾಗಿಲ್ಲ. ಪೂರ್ಣ ಮನೆಯಲ್ಲ ಹೊತ್ಕೊಂಡು ಉರಿಯೋಷ್ಟಾದ್ರೆ ಕೋಟಿ ಜನ್ಮ ಕೃತಂ ಪಾಪಂ, ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪವನ್ನು ನಾಶ ಮಾಡುವಂಥ ಶಕ್ತಿ ಈ ಹಬ್ಬಕ್ಕಿದೆ. ಆ ಕಜ್ಜಾಯ ಮಾಡಲಿಕ್ಕೆ ಬೇಕಾಗಿರ್ತದೆ ಅಕ್ಕಿ ಬೆಲ್ಲವನ್ನೇನಾದರೂ ದಾನ ಮಾಡ್ತೀನಿ ಅಂತಂದರೆ ನಿಮ್ಮ ಖಾತೆ ಒಳಗೆ ಅದೃಷ್ಟವನ್ನಾಗ್ತಾನೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ಪ್ರತಿಯೊಂದು ಕಡೆ ಕೂಡ ನಡೀತಾ ಇದೆ. ಈ ದೀಪಾವಳಿ ಹಬ್ಬದಲ್ಲಿ ಅಮಾವಾಸ್ಯೆ ಬಲಿಪಾಡ್ಯಮಿ ಇವೆಲ್ಲೂ ಕೂಡ ಬರುತ್ತೆ. ಈ ಅಮಾವಾಸ್ಯೆಯ ಆಚರಣೆ ಅನ್ನುವಂಥದ್ದು ಹೇಗಿರ್ಬೇಕಾಗತ್ತೆ ಗುರುಗಳೇ? ಯಾಕಂದ್ರೆ ಅಮಾವಾಸ್ಯೆ ಪ್ರಾರಂಭ ಆಗೋದು ಯಾವಾಗೋ ಗೊತ್ತಿಲ್ಲ. ಇವತ್ತು ಅಮಾವಾಸ್ಯೆ, ನಾಳೆ ಅಮಾವಾಸ್ಯೆ, ಈ ಎಲ್ಲ ಒಂದು ಗೊಂದಲದಲ್ಲಿ ಕೂಡ ನಾವಿರ್ತೀವಿ. ಈ ಒಂದು ದೀಪಾವಳಿಯ ಅಮಾವಾಸ್ಯೆಯ ಆಚರಣೆ ಹೇಗಿರಬೇಕು, ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಇನ್ನು ಚತುರ್ದಶಿಯು ಮಧ್ಯಾಹ್ನದ ನಂತರ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಇವತ್ತು ರಾತ್ರಿ ಪೂರ್ಣವಾಗಿದ್ದು ನಾಳೆ 4 ಗಂಟೆ ತನಕ, ಅಂದರೆ 3 ಗಂಟೆ 44 ನಿಮಿಷ ತನಕ ಇರುತ್ತೆ. ಅಂದರೆ ನಾನು ಮೊದಲೇ ತಿಳಿಸಿದ್ದೀನಿ, ಈ ಹಬ್ಬವನ್ನು ನೀವು ಮಾಡುವಂಥ ವಿಧಿವಿಧಾನಗಳೆಲ್ಲವೂ ಕೂಡ ಪ್ರಾತಃ ಕಾಲಕ್ಕೆ ಏನು ಮಾಡಬೇಕು ಅದೆಲ್ಲರೂ ಮಾಡ್ಕೊಂಡಿರ್ತೀರಿ. ಯಾರ್ಯಾರು ಮಾಡ್ಕೊಂಡಿದ್ದೀರೋ ಕಾಮೆಂಟ್ ಹಾಕಿ ನೋಡೋಣ ಒಂದ್ಸಲ. ಗುರುಗಳೇ, ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೆ, ಈ ಪೂಜೆ ಮಾಡಿದೆ ಅನ್ನೋರಿಂದ ಹಿಡಿದು ಬ್ರಾಹ್ಮಿ ಮುಹೂರ್ತಕ್ಕೆ ನೀವು ದೀಪ ಬೆಳಗಿರಬೇಕ್ರಿ ಮನೆಯಲ್ಲಿ. ಅಂದರೆ ನೀವು ಬ್ರಾಹ್ಮಿ ಮುಹೂರ್ತ 4ರಿಂದ 5:30 ಒಳಗಡೆ ಬಹುಶಃ ನೀವು ಮನೆಯಲ್ಲಿ ಯಾವಾಗಲೂ ಬೆಳಗತಕ್ಕಂತಹ 2 ದೀಪಗಳು ಏನಿದಾವೋ ಅದೇ ನಮ್ಮ ಉಚ್ಛ್ವಾಸ ನಿಶ್ವಾಸ ಇಡಾಪಿಂಗಳ ಆಗಿರುತ್ತೆ. ಇದಿದ್ರೇ ಉಸಿರಾಟ ಆಡುವಂಥದ್ದು. ಉಸಿರು ನಿಂತರೆ ಎಲ್ಲ ನಿಂತ ಹಾಗೇನೆ. ಅದಕ್ಕೆ ಮನೆಯಲ್ಲಿ ದೀಪಗಳು ಯಾವ ಜೀವಂಚ ಕಾಲವು ಈ ಸಂಕೇತ ಲಕ್ಷ್ಮಿ ಮತ್ತು ನಾರಾಯಣನ ಸಂಕೇತ, ವಾಣಿ ಹಿರಣ್ಯಗರ್ಭರ ಸಂಕೇತ, ಪಾರ್ವತಿ ಪರಮೇಶ್ವರ ಸಂಕೇತ. ಇವು ಇಲ್ಲದೆ ಇನ್ನೇನು ನಾನು ಮಾತಾಡೋ ಹಾಗಿಲ್ಲ. ಈ ಒಂದು ಮಲ್ಲಿಗೆ ಮೊಗ್ಗು ನೋಡಿದ್ದೀರಲ್ಲ, ಆ ಮಲ್ಲಿಗೆ ಮೊಗ್ಗು ಎಷ್ಟಿರುತ್ತೋ ಅಷ್ಟಿರಬೇಕಂತೆ ದೀಪ. ನಿಧಾನಕ್ಕೆ ಅದು ಈಗ ಹಾಡ್ತಿರೋದೇ ಗೊತ್ತಿರಲ್ಲ, ಅಷ್ಟು ಅದ್ಭುತವಾಗಿರುತ್ತೆ ಕೆಲವೊಬ್ಬರ ಮನೆಯಲ್ಲಿ. ತುಂಬ ದೊಡ್ಡದಾಗಿ ವಿಕಾರ, ತುಂಬ ತೀರಾ ಚಿಕ್ಕದಾಗಿ ಅದೆಲ್ಲ ಕೋಡು ಸುಟ್ಟು ಹೋಗಿ ಇನ್ನೇನು ಹಾರೋ ಸಂದರ್ಭ ಆಗಿರಬಾರ್ದು ದೀಪ. ಅಂದರೆ ಆ ರೀತಿ ನೀವು ಶುದ್ಧ ಮನಸ್ಸಿನಿಂದ ಶುದ್ಧವಾದ ತುಪ್ಪದೊಂದಿಗೆ ಮಾಡುವಂಥ ದೀಪಗಳು ಅಷ್ಟೇ ಚೆನ್ನಾಗಿರ್ತವೆ. ನೀವು ಮನಸ್ಸಮಾಧೀಯತಂ ಸಮಾಧಾನದಿಂದ ಮಾಡುವಂಥದ್ದು ಈ ದೀಪಾವಳಿ ಹಬ್ಬ ವಿಶೇಷತೆ. ನೀವು 4ರಿಂದ 6 ಗಂಟೆ ಒಳಗಡೆ ದೀಪ ಬೆಳಗಿರಬೇಕಂದ್ರೆ ನೀವು ಇದಕ್ಕೆ ಮೊದಲು ಎದ್ದಿರಬೇಕು. ಎದ್ದಿದ್ದು ಅಭ್ಯಂಜನ ಮಾಡ್ಕೊಂಡಿರಬೇಕು. ಅಭ್ಯಂಜನ ಮಾಡಿಕೊಂಡವ್ರು ನಾನು ಹೇಳಿದ ಉತ್ತರೇಣ ಗಿಡಿಯನ್ನು ನೀವು ನಿವಾಳಿಸ್ಕೊಂಡಿರಬೇಕು. ಆನಂತರ ಸ್ನಾನ ಮಾಡಿರಬೇಕು, ಸಂಧ್ಯಾದಿಗಳನ್ನು ಮಾಡಿರಬೇಕು. ಆನಂತರ ದೀಪ ನೀವು ಬೆಳಗಿರಬೇಕು. ಎಷ್ಟೆಲ್ಲ ಕೂಡ ಹೇಳ್ತಾ ಬರುತ್ತಾನೋ ಒಂದಷ್ಟು 3 ದಿನಗಳು ಮಾಡ್ಕೊಳ್ಬೇಕಪ್ಪ. ಬೇರೆ ಇನ್ನೇನೋ ಯಾವುದೋ ಸಂದರ್ಭದಲ್ಲಿ ನೀವೇನೇನೋ ಮಾಡ್ಕೊಳ್ತೀರಿ. ಅಟ್ಲೀಸ್ಟ್ ಈ 3 ದಿನಗಳ ಕಾಲವಾದರೂ ಕೂಡ ಈ ದೀಪಾವಳಿ ಹಬ್ಬ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರುವಂಥ ಹಬ್ಬ ರೀ. ಅಂದ್ರೆ ಈ ದೀಪಾವಳಿನಲ್ಲಿ ಅಮಾವಾಸ್ಯೆ ದಿನ ಅನ್ನುವಂಥದ್ದು ಬಹಳ ಮುಖ್ಯನಾ ಗುರುಗಳೇ? ಅಲ್ಲ, ಬಹಳ ಮುಖ್ಯ ಅಂತಲ್ಲ, ಬಹಳ ಮುಖ್ಯ. ಲಕ್ಷ್ಮಿ ಬಂದದ್ದೇ ಭೂಲೋಕಕ್ಕೆ ಈ ದಿನ. ಪ್ರಾತಃ ಕಾಲಕ್ಕೆ ಆಕೆ ಬರ್ತಾಳೆ. ಈಗ ನಾನು ನಿಮಗೆ ಹೇಳಿದೆ ಮೊನ್ನೆ ಸ್ಟೋರಿನಲ್ಲಿ, ಈ ಹಸುಗಳು ಮಹಾಲಕ್ಷ್ಮಿನ ತಿರಸ್ಕಾರ ಮಾಡ್ತಾರೆ ಅಂತಂದರೆ ನೋಡಿ, ಮಹಾಲಕ್ಷ್ಮಿನ ಎಲ್ಲರೂ ಬೇಕು 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 ಅಂತ ಬೇಡಿಕೆ ಇಟ್ಟು ಪಡ್ಕೊಳ್ತಾರೆ. ಆ ಹಸುಗಳು ತಿರಸ್ಕಾರ ಮಾಡ್ತವೆ. ಏನು ನನ್ನನ್ನು ನೀವು ತಿರಸ್ಕಾರ ಮಾಡ್ತಿದ್ದೀರಾ? ಎಲ್ಲರೂ ನನಗೆ ಆಹ್ವಾನ ಕೊಟ್ಟು ಬಾ ಬಾ ಅಂತ ಬೇಡ್ಕೊಳ್ತಾರೆ, ಹಾಗೆ ಅಂಗಲಾಚ್ತಾರೆ ನಾನು ಬೇಕು ಅಂತ. ಅವರು ಮನುಷ್ಯರು, ಅವ್ರಿಗೆ ಧನ ಬೇಕು, ಅವ್ರಿಗೆ ಹಣ ಬೇಕು, ಅವ್ರೇನೇ ಕರೀತಾರೆ. ನಮಗೇನು ಧನ ಬೇಕಾಗಿಲ್ಲ, ನಮಗೊಂದಷ್ಟು ಹುಲ್ಲು, ನಮಗೊಂದಷ್ಟು ಮೇವು, ನಮ್ಮೊಳಗಡೆ ಸದಾ ನಾರಾಯಣ ಇದ್ದಾನೆ ಈಗಾಗಲೇ.
ಅದಕ್ಕಾಗಿ ನಮಗೇನು ಅಭ್ಯಂತರವಿಲ್ಲ. ಆವಾಗ ಮಹಾಲಕ್ಷ್ಮಿ, ಅದೇ ಹೇಳೋದು, ಮಹಾಲಕ್ಷ್ಮಿನೇ ಕೇಳಿ ಕೇಳಿ ಅಲ್ಲಿ ಸ್ಥಾನವನ್ನು ಪಡ್ಕೊಳ್ಳತಕ್ಕಂತಹ ಜಾಗ ಗೋವುರಿ. ಅದ್ಭುತವಾಗಿದೆ. ಇಂದು ಗೋವು ಮತ್ತು ಈ ಮಹಾಲಕ್ಷ್ಮಿಯರ ವಾದ ಇದೆಯಲ್ಲ, ಒಂದು 20-25 ನಿಮಿಷ ಮಾತಾಡ್ಬೇಕು ನಾನು. ಅಷ್ಟು ಹಸುಗಳು ಒಂದೊಂದು ಮಾತಾಡ್ತವೆ. ಏನು ಹಸುಗಳಿಗೆ ಹೆಸರುಗಳಿದಾವೋ ಆ ಒಂದೊಂದು ಕೂಡ ಮಾತಾಡ್ಕೊಂಡು ಬರ್ತವೆ. ಆಗ ಮಹಾಲಕ್ಷ್ಮಿ ಅದಕ್ಕೆ ಉತ್ತರ ಕೊಡೋಕ್ಕೆ ಆಗಲ್ಲ. ಅರೆ ಹೌದಲ್ಲ ಅಂತ ಅನಿಸುತ್ತೆ. ನಾನು ಕೊನೆಯದಾಗಿ ಯಾಕೆ ಹೇಳ್ತೀನಿ ನಿಮಗೆ ಅಂತಂದರೆ, ಮಹಾಲಕ್ಷ್ಮಿಯನ್ನು ಯಾರಾದರೂ ತಿರಸ್ಕರಿಸಲಿಕ್ಕೆ ಸಾಧ್ಯವಿದೆಯಾ? ಗೋವುಗಳು ತಿರಸ್ಕರಿಸಿದವು. ಯಾಕೆ ಗೊತ್ತಾ? ನೀನು ಚಂಚಲೆ, ಇವತ್ತು ಹೀಗಿರ್ತೀಯ, ನಾಳೆ ಹೀಗಿರ್ತೀಯೋ, ಇವತ್ತು ಇಲ್ಲಿದೆಯಾ, ನಾಳೆ ಇನ್ನೆಲ್ಲಿರ್ತೀಯೋ, ಅದಕ್ಕಾಗಿ ನಮಗೆ ಬೇಡವೇ ಬೇಡ. ದನ ಅಂತಂದರೆ ಹಣ, ಅದೊಂದೇ ಅಂತಲ್ಲ. ನೀವು ಶ್ರೀ ಸೂಕ್ತವನ್ನು ತೆಗೆದು ನೋಡಿದ್ರೆ ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋಧನಂ ವಸುಹೋ. ಈ ಧನ ಅಂತಂದರೆ ಏನದು? ಅಗ್ನಿಯು ಒಂದು ಧನ, ವಾಯು ನಮಗೊಂದು ಧನ. ಈ ಧನ ಅಗ್ನಿರ್ಧನಂ ಅಂತ ಏನು ಹೇಳ್ತಿದೆಯೋ ವೇದ, ನಿಮಗೆ ಪುಟ್ಟದಾಗಿ ದೀಪ ಹುರಿದ್ರೆ ಅದ್ಭುತ. ಮನೆಯಲ್ಲಿ ಸ್ಟವ್ ಒಂದು ಪಾತ್ರೆ ಹಿಡಿಯುವಂಥ ಸಂದರ್ಭದಲ್ಲಿ ಏನು ನೀವು ಹಚ್ಚಿದ್ರೆ ಅಷ್ಟು ಹುರಿದ್ರೆ ಪರವಾಗಿಲ್ಲ. ಪೂರ್ಣ ಮನೆಯೆಲ್ಲ ಹೊತ್ಕೊಂಡು ಹುರಿಯೋಷ್ಟಾದರೆ ಅಗ್ನಿಯಿಂದ ಏನು ಪ್ರಯೋಜನ ಆಯಿತು? ಅದಕ್ಕೆ ಅವೆಲ್ಲವೂ ಕೂಡ ನಮಗೆ ಧನವೇ. ಪರಿಪೂರ್ಣವಾಗಿರತಕ್ಕಂಥ ಧನ ಆರೋಗ್ಯ ಬೇಕು ನಮಗೆ, ಆಯಸ್ಸು ಬೇಕು ನಮಗೆ, ಐಶ್ವರ್ಯ ಬೇಕು ನಮಗೆ. ಇವೆಲ್ಲ ಕರುಣಿಸುವವಳು ಈ ದಿನ ಬಂದಿರ್ತಾಳೆ. ಅದಕ್ಕಾಗಿ ನನಗೆ ಪ್ರಾತಃ ಕಾಲ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಆ ಮಾಡ್ಕೊಳ್ಳೋದ ಸಂದರ್ಭದಲ್ಲಿ ನಿಮಗೆ ನೈವೇದ್ಯಗಳು ಹೇಳಿದ್ದೇನೆ. ಇವತ್ತು ಸಾಯಂಕಾಲ ನೀವು ದೀಪಗಳನ್ನು ಹಚ್ಚಿ ಮಾಡ್ತೀರಲ್ಲ, ಆ ಅಮಾವಾಸ್ಯೆ ನೋಡಿ, ಪ್ರಾತಃ ಕಾಲಕ್ಕೆ ಯಾರ್ಯಾರು ಎದ್ದು ಮಾಡಿರ್ತಿರಲ್ಲೋ ಗೊತ್ತಿಲ್ಲ, ಮನೆಗೆ ತೋರಣ ಕಟ್ಟುವಂಥದ್ದು, ಮನೆಯಲ್ಲಿ ಹೂಗಳಿಂದ ನಿಮ್ಮ ಪೂಜಾ ಮಂಟಪವನ್ನು ಅಲಂಕಾರ ಮಾಡಿರುವಂಥದ್ದು, ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಕೊಡಿಸಿರುವಂಥದ್ದು, ತಿನಿಸು ತಿಂಡಿಗಳನ್ನು ಕೊಟ್ಟಿರುವಂಥದ್ದು, ನೈವೇದ್ಯಕ್ಕಾಗಿ ಪ್ರಾತಃ ಕಾಲದ ಏನೇನೋ ಮಾಡಿರ್ತೀರಿ. ಇನ್ನು ಸಾಯಂಕಾಲ ಹೇಗಿದ್ದರೂ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಬರೋದರಿಂದ ಕತ್ತಲಲ್ಲಿ ತಾನೇ ದೀಪ ಬೆಳಗುವಂಥದ್ದು. ಅದಕ್ಕಾಗಿ ಅಮಾವಾಸ್ಯೆಯ ಕತ್ತಲಲ್ಲಿ ದೀಪಗಳನ್ನು ಬೆಳಗಿದ್ದರೆ ಅಂಥ ಅಮಾವಾಸ್ಯೆ ಪಿತೃದೇವತೆಗಳ ತಿಥಿಯೂ ಜೊತೆಗೆ ನಮ್ಮ ಬದುಕಿನ ಅಂಧಕಾರದ ಕಗ್ಗತ್ತಲು ಅಂತ ಇದ್ದರೆ ಬಹುಶಃ ನಮಗೆ ಪಿತೃದೇವತೆಗಳ ಕೃಪೆಯೂ ಆಗಿಲ್ಲ. ನಮ್ಮ ಕಷ್ಟಗಳು ಎಲ್ಲೋ ಮುಟ್ಟಿಬಿಟ್ಟಿದೆ ನಮ್ಮ ಕಷ್ಟಗಳು. ಅದಕ್ಕಾಗಿ ಅವೆಲ್ಲವೂ ತೊಲಗಬೇಕಾದರೆ ತೊಲಗಿಸುವ ಸಂಕೇತ, ತೊಲಗಿಸ್ಕೊಳ್ತಕ್ಕ ದಿನ ಯಾವುದೋ ಇತ್ತು ಅಂತಂದರೆ ಅದು ಈ ಅಮಾವಾಸ್ಯೆ ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಪ್ರಾತಃ ಕಾಲಕ್ಕೆ ಬಂದು ವಾಪಸ್ ಹೋಗಿದ್ದಾಳೆ. ಯಾಕೆ ಬೇಡವೇ ಬೇಡ, ನಾನು ವಾಪಸ್ ಹೋಗಬೇಕು ಅಂತ ಹೋದವಳು ಅಲ್ಲೆಲ್ಲೋ ಒಂದು ಗೋಶಾಲೆ ಕಾಣಿಸ್ಕೊಂಡ್ರೆ ಅಲ್ಲಿ ಸಂಜೆ ತನಕ ಕಾಲಹರಣ ಮಾಡಿ ಸಾಯಂಕಾಲ ನಿಮ್ಮ ಮನೆಗೆ ಬರುತ್ತಾಳೆ. ಸಾಯಂಕಾಲದಲ್ಲಿ ನೀವು ಒಂದಷ್ಟು ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಸುರು ಬತ್ತಿ ಹಚ್ಚುತ್ತೀರೋ, ಸಣ್ಣ ಸಣ್ಣ ಪಟಾಕಿ ಹಚ್ಚುತ್ತೀರೋ, ಈ ಭೂಚಕ್ರಗಳನ್ನ ಮಾಡ್ತೀರೋ, ಏನೇನು ಮಾಡ್ತೀರೋ ಗೊತ್ತಿಲ್ಲ. ಅದೆಲ್ಲದರಲ್ಲೂ ಇವತ್ತು ಮಹಾಲಕ್ಷ್ಮಿ ಇರ್ತಾಳಂತೆ, ಖುಷಿಯಾಗಿ ನಗುತ್ತಿರ್ತಾಳಂತೆ. ಬಹುಶಃ ಗೊತ್ತಿಲ್ಲ, ನಿಮ್ಮ ಮನೆಗೆ ಯಾರಾದರೂ ಒಬ್ಬರು ಆ ನಿಮ್ಮ ವಠಾರದಲ್ಲಿರ್ತಕ್ಕಂಥವ್ರೆ ವಿಶೇಷವಾಗಿ ಒಂದು ನಗುಮಗುದೊಂದಿಗೆ ನೀವು ಕರೆಯದೇ ಬಂದುಬಿಟ್ರು ಅಂತಂದರೆ ಅವರ ರೂಪದಲ್ಲಿ ಬಹುಶಃ ಬರುವಂಥದ್ದು. ಅಥವಾ ನಿಮ್ಮ ಮನೆ ಎಲ್ಲೋ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬರ್ತಾ ಹಸು ಬಂದು ಬಿಡತಕ್ಕಂತಹದ್ದು. ಒಂದು ಅಮ್ಮ ಮತ್ತು ಮಗಳು ಇಬ್ಬರು ಕೂಡ ಆ ಮಗುನ ಎತ್ಕೊಂಡಿರ್ತಕ್ಕಂಥ ತಾಯಿ ಆ ಕಡೆಯಿಂದ ಈ ಕಡೆ ನಿಮ್ಮನ್ನು ನೋಡಿ ನಕ್ಕು ಹೋಗುವಂಥದ್ದು, ಅಥವಾ ಮನೆ ಒಳಗಡೆ ಬರುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿ ಆ ಆಹ್ಲಾದ ಖುಷಿ ನಿಮಗೆ ಉಂಟು ಮಾಡಲಿಕ್ಕೆ ಬರುವಂಥದ್ದು. ನಿಮ್ಮ ಮನೆಯ ಮಕ್ಕಳೇ ಯಾವತ್ತೂ ಮಾತಾಡೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನುಡಿಯನ್ನು ನುಡಿದು ಬಿಡತಕ್ಕಂತಹದ್ದು. ಇದೇನೋ ಒಂದು ಚಮತ್ಕಾರ ನಡೆಯುವಂಥದ್ದು ಈ ದೀಪಾವಳಿ ಒಂದು ಮಹಾಲಕ್ಷ್ಮಿ ನಮ್ಮ ಮನೆ ಒಳಗೆ ಬಂದಿದ್ದಾಳೆ ಅಂತ. ಅಂದರೆ ಯಾವತ್ತೂ ಇಲ್ಲದೆ ಅಂತ ಸುವಾಸನೆ ಇವತ್ತಿರುತ್ತೆ. ಅರೆ ಮಲ್ಲಿಗೆನೇ ಇಟ್ಟಿಲ್ಲ, ಅಷ್ಟು ಮಲ್ಲಿಗೆ ನಮಗೆ ಸ್ಮೆಲ್ ಬರ್ತಾ ಇದೆ, ಅಥವಾ ಸಂಪಿಗೆ ಇಟ್ಟಿಲ್ಲ ನಾವು, ಸಂಪಿಗೆ ಸ್ಮೆಲ್ ಬರ್ತಾ ಇದೆ, ಅಥವಾ ಗೆಜ್ಜೆ ಸಪ್ಪಳ ಕೇಳಿಸ್ತಾ ಇದೆ ಅಂದರೆ ಅಮಾವಾಸ್ಯೆಯಲ್ಲಿ ಆ ಮಹಾಲಕ್ಷ್ಮಿ ಮನೆಯ ಒಳಗಡೆ ಪ್ರವೇಶವಾಗಿದ್ದಾಳೆ ಅನ್ನುವ ಸಂಕೇತವು. ಜೊತೆಗೆ ನೀವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡತಕ್ಕಂತಹದ್ದು. ಯಾವ ರೀತಿಯಾಗಿ ನೀವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡು ಹೇಳ್ತೀರೋ, ಅಥವಾ ಶ್ರೀ ಸೂಕ್ತವನ್ನು ಹೇಳಿ ಪೂಜೆ ಮಾಡ್ತೀರೋ, ಲಕ್ಷ್ಮೀ ಸಾಧನ ಅಂತ ಬರುತ್ತೆ. ಆ ಲಕ್ಷ್ಮೀ ಸಾಧನದಲ್ಲಿ ನೀವು ಏನು ಪೂಜೆ ಮಾಡ್ತೀರೋ ಶ್ರೀ ಸೂಕ್ತವನ್ನು ಹೇಳಿಕೊಂಡೇ ಮಾಡುವಂಥದ್ದು ಪೂರ್ಣ ಪೂಜೆಯನ್ನು, ಅಥವಾ ಶ್ರೀ ಸೂಕ್ತವನ್ನು ಕೇಳಿಸ್ಕೊಂಡೇ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಒಂದು ಅರ್ಧ ತಾಸು, ಒಂದು 40 ನಿಮಿಷ, 1 ತಾಸು ನೀವು ಪೂಜೆ ಮಾಡ್ತೀನಿ ಅಂತಂದರೂ ಕೂಡ ಮನೆಯಲ್ಲಿ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಿದರೂ ಅಲ್ಲಿಂದ ಹಿಡಿದು ನಿಮ್ಮ ಮನೆಯವರೆಗೆ ಹೊಸ್ತಿಲಲ್ಲಿ ಬಾಗಿಲಲ್ಲಿ ಬೃಂದಾವನದ ಅಕ್ಕಪಕ್ಕ ಇಟ್ಟಿರ್ತಕ್ಕಂಥ ದೀಪಗಳ ಸಾಲು ಅದು ಎಷ್ಟಿಟ್ಟಿದ್ದೀರೋ 16, 27, 54, 108 ದೀಪಗಳಿಂದ ಕಂಗೊಳಿಸ್ತಾ ಇದು ದೀಪಾವಳಿ.
ಇವತ್ತು ರಾತ್ರಿ ಪೂರ್ಣ ಅಮಾವಾಸ್ಯೆ ಇದೆ, ನಾಳೆ ರಾತ್ರಿ ಅಮಾವಾಸ್ಯೆ ಇರೋದಿಲ್ಲ. ಅದಕ್ಕಾಗಿ ಮಾಡೋಂಥವ್ರು ಇವತ್ತೇ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಕೇದಾರೇಶ್ವರ ವ್ರತವನ್ನು ನೀವು ಎಲ್ಲಿಯಾದರೂ ಕೂಡ ಮಾಡ್ತಾ ಇದ್ದರೆ ಅಲ್ಲಿ ಹೋಗಿ ಕುಳಿತುಕೊಳ್ಳುವಂಥದ್ದು, ಅಥವಾ ಕೇದಾರೇಶ್ವರ ವ್ರತ ಕಥೆಯನ್ನು ನೀವು ಕೇಳ್ತಕ್ಕಂತಹದ್ದು. ಇನ್ನು ದೀಪಗಳನ್ನ ದಾನ ಮಾಡೋದ್ರಿಂದ ದೋಷಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತಾ ಗುರುಗಳೇ? ಈ ಸಂದರ್ಭದಲ್ಲಿ ದೀಪಾವಳಿನಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ತಿಳಿಸ್ಬೋದಾ? ಅಲ್ಲ, ನಾನು ಎಷ್ಟೋ ಸಲ ದೀಪಗಳ ಬಗ್ಗೆ ತಿಳಿಸಿದ್ದೇನೆ. ಯಾವಾಗಲೂ ನಾವು ಒಂದು ಎಲ್ಲೋ ಹೋಗಿ ಯಾರೋ ಮನೆ ಹತ್ರ ಬರ್ತಾರಲ್ಲ, ಅವ್ರಿಗೆ ನಾವು ದಾನ ಕೊಡೋದು ಕಡಿಮೆ ಫಲವನ್ನು ಹೇಳ್ತಾನೆ. ನಾವೇ ಹೋಗಿ ಆ ಪದಾರ್ಥಗಳು, ನೀವು ಹೇಳಿದ್ರೆ ಸಣ್ಣದೊಂದು ದೀಪ, ಬತ್ತಿ, ಆ ಎಣ್ಣೆಯನ್ನು ನೀವು ದಾನ ಮಾಡ್ತೀನಿ ಅಂತಂದರೆ, ಹುಡ್ಕೊಂಡು ಕೊಡ್ತೀನಿ ಅಂತಂದರೆ, ಕೋಟಿ ಜನ್ಮ ಕೃತಂ ಪಾಪಂ, ಕೋಟಿ ಜನ್ಮಗಳಲ್ಲಿ ಮಾಡಿರೋ ಪಾಪವನ್ನು ನಾಶ ಮಾಡುವಂಥ ಶಕ್ತಿ ಈ ಹಬ್ಬಕ್ಕಿದೆ. ಕೆಲವರು ಪಾಪ ನಾನು ನೋಡಿದ್ದೇನೆ, ಇತ್ತೀಚೆಗೂ ನೋಡಿದ್ದೇನೆ, ಅವುಗಳನ್ನು ತೆಗೆದುಕೊಳ್ಳಲಿಕ್ಕೂ ಶಕ್ತಿ ಇಲ್ಲದೆ ಒದ್ದಾಟ ಮಾಡ್ತಿರ್ತಾರೆ ಪಾಪ. ಆ ದೀಪ ಒಂದೇನಿಲ್ಲ, ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಪಂಚಲೋಹದ 2 ದೀಪಗಳು, ಒಂದು ಎಣ್ಣೆ, ಒಂದಷ್ಟು ಬೆಲ್ಲ, ಆ ಕಜ್ಜಾಯ ಮಾಡಲಿಕ್ಕೆ ಬೇಕಾಗಿರ್ತದೆ ಅಕ್ಕಿ ಬೆಲ್ಲವನ್ನೇನಾದರೂ ದಾನ ಮಾಡ್ತೀನಿ ಅಂತಂದರೆ ನಿಮ್ಮ ಖಾತೆ ಒಳಗೆ ಅದೃಷ್ಟವನ್ನಾಗ್ತಾನಂತೆ. ನಿಮಗೆ ಯಾರೋ ನಿಮಗೆ ಗೊತ್ತಿರೋರು ಫೋನ್ಪೇಯಿಂದ ಹಣ ಕಳಿಸಿದ್ರೆ, ಅರ್ಜೆಂಟ್ ಇದೆ ನಿಮಗೆ, ನೀವು ಕೇಳೋದಕ್ಕಿಂತಲೂ ಅದ್ರ ದುಪ್ಪಟ್ಟು ಹಾಕಿದ್ರೆ ಏನು ನಿಮ್ಗೆ ಖುಷಿ ಆಗುತ್ತೆ, ಎಷ್ಟು ಆನಂದ ಆಗುತ್ತೆ. ಆ ಸಂದರ್ಭ ನಿಮಗೆ ದೊಡ್ಡ ಕಷ್ಟ ಇದೆ, ಆ ಸಂದರ್ಭದಲ್ಲಿ ಹಾಕಿದ್ರೆ ನಿಮ್ಮ ಪುಣ್ಯ ಇದ್ದರೆ ಅವ್ರು ಹಾಕ್ತಾರೆ, ಅದು ಹಾಕಲ್ಲ. 100ಕ್ಕೆ 100 ನಿಮ್ಮ ಪುಣ್ಯ ಸಂಪಾದನೆ ಇದ್ದರೆ ಮಾತ್ರ ಹಾಕ್ತಾರೆ. ಅಥವಾ ನೀವೇನೋ ಗಂಟಿಕ್ಕೋ ಮುಖಗಳಿಂದ ಮಾತಾಡಿದ್ರೆ ಅವ್ರು ಹಾಕಬಹುದು, ಹಾಕದೇನೆ ಇರಬಹುದು, ನಿಮ್ಮ ಇದು ನೋಡ್ತಾರೆ ಅವರು. ಯಾವಾಗಲೂ ಸೇವಾ ಮನೋನಿರತ ಭಾವನೆಗಳಿದ್ದರೆ ಅದು ಬಂದೇ ತೀರುವಂಥದ್ದು. ಅದಕ್ಕೆ ಅದು ಬೇಕು ಅಂತಂದರೆ ಇವತ್ತು ನೀವು ದಾನ ಮಾಡಿದರೆ ಇವತ್ತೇ ಅಂತಲ್ಲ, ಅದು ಇವತ್ತೇ ಅಂತಲ್ಲ. ಭಗವಂತ ಅಂತಂದರೆ ಭಗವಂತ ಅಂದು ಕೂಡಲೇ 1 ನಿಮಿಷದಲ್ಲೇ ಮಗು ಆಗಲ್ಲ, ಅದಕ್ಕೆ ಪ್ರೋಸೆಸ್ ಇದೆ, ಇಮಿಡಿಯೇಟ್ ರಿಸಲ್ಟ್ ಅನ್ನುವಂಥದ್ದು ಇದೆ, ಎಲ್ಲದರಲ್ಲೂ ಇದೆ. ಅದು 9 ತಿಂಗಳು ಹೇಗೆ ಬೇಕೋ ಆ ಒಂದು ಪ್ರೋಸೆಸ್ ಒಳಗಡೆ ನಡೀಲಿಕ್ಕೆ ಹಾಗೇನೆ ಭಗವಂತನ ಕೃಪೆ ಇದೆ. ನೀವು ಕೊಟ್ಟಿದ್ದು ಯಾವತ್ತೂ ವೇಸ್ಟ್ ಆಗಲ್ಲ. 10 ಪಟ್ಟು 1000 ಪಟ್ಟು ಅಧಿಕವಾಗಿರ್ತಕ್ಕಂಥದ್ದನ್ನೇ ಪಡ್ಕೊಳ್ತೀರಿ ಯಾವತ್ತೂ ದಾನ ಮಾಡಿದ್ದನ್ನು. ದಾನ ಏನು ಮಾಡ್ತೀರೋ ಈ ದೀಪಾವಳಿ ಸಂದರ್ಭದಲ್ಲಿ ಅತ್ಯಂತ ಅಭ್ಯುದಯದ ಫಲವನ್ನೇ ಕಾಣ್ತೀರಿ. ಪ್ರೀತಿ ಬಂಧುಗಳಿಗಾಗಲೇ ನೀವು ಹಬ್ಬ ಮಾಡ್ಕೊಂಡಿರ್ತೀರಿ. ಸಂಜೆ ದೀಪಗಳನ್ನು ಬೆಳಗುವಂಥದ್ದು ಪ್ರಮುಖವಾಗಿ. 2ನೇದು ಗೋಧೂಳಿ ಲಗ್ನಕ್ಕೆ ಸರಿಯಾಗಿ ಗೋವನ್ನು ಪೂಜಿಸುವುದು ಮರೆಯದೆ. ಗೋವನ್ನು ಪೂಜಿಸುವುದು, ಒಂದಷ್ಟು ಹೂವು, ಒಂದು ಹಸುವಿಗೆ ಅರಿಶಿನ ಕುಂಕುಮ ಇಟ್ಟು ಅರ್ಚನೆ ಮಾಡಿ. ಸುರಭ್ಯೇ ನಮಃ, ಓಂ ಸುರಭ್ಯೇ ನಮಃ, ಓಂ ಸುರಭ್ಯೇ ನಮಃ ಅಂತ ಮಂತ್ರವೇ. ಅಥವಾ ಗೋವಿನ ಅಷ್ಟೋತ್ತರವು ಕೂಡ ಇದೆ, ಅದನ್ನು ಕೂಡ ಹೇಳ್ಕೊಂಡು ಮಾಡ್ತಾ ಬನ್ನಿ. ಅಥವಾ ಗೋ ಸೂಕ್ತ ಇದೆ, ಅದನ್ನು ಕೂಡ ಹೇಳ್ಕೊಂಡು ಮಾಡಿ. ಅಥವಾ ನಿಮಗೆ ಯಾವುದು ಬರುತ್ತೋ, ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿನಿ ವೇದನುತೆ, ಏನು ಹೇಳ್ತಿರೋ ಹೇಳಿ. ಯಾಕಂದರೆ ಆ ಕೆಚ್ಚಲು 4 ಇದಾವಲ್ಲ, ಅವೇ 4 ವೇದಗಳು. ಅದಕ್ಕಾಗಿ ನೀವು ಗೋವಿಗೆ ಏನು ಹೇಳಿದ್ರು ಅದೊಂದು ಅದ್ಭುತವಾದ ಅಚ್ಚರಿಯನ್ನು ಉಂಟು ಮಾಡುವಂಥ ದಿನ. ಆ ಗೋವಿಗೆ ನೀವು ಪೂಜೆ ಮಾಡಿದ್ರಿ ಅಂತಂದರೆ, ಗೋವನ್ನು ಮುಟ್ಟಿದಂದರೆ ಆ ಯಾವ ಕೈ ಮುಟ್ಟಿತ್ತೋ ಆ ಕೈ ಬೆರಳಲ್ಲಿ ಮಹಾಲಕ್ಷ್ಮಿ ಆವಾಹನೆ ಆದ ಹಾಗೇನೆ. ಗೋವಿಗೆ ಏನು ಕೊಟ್ಟರೋ, ಆ ಸಂತೋಷವಾಗಿ ಏನು ತಿಂತೋ ಆ ಮಹಾಲಕ್ಷ್ಮಿ ಸ್ವೀಕಾರ ಮಾಡಿದ ಹಾಗೇನೆ. ನೀವು ಆ ಗೋವಿಗೆ ಅರಿಶಿನ ಕುಂಕುಮ ಇಟ್ಟರೋ ಆ ಒಂದು ಮಹಾಲಕ್ಷ್ಮಿ ಕೆನ್ನೆಗೆ ಅರಿಶಿನ ಕುಂಕುಮ ಇಟ್ಟ ಹಾಗೇನೆ. ಆ ಏನು ಘಮಘಮ ಅಂತಕ್ಕಂಥದ್ದು ಧೂಪ ಏನಾಗ್ತಿರೋ, ಅಗುರ ಚಂದನ ಗುಗ್ಗಳಿಯ ದಿವ್ಯ ಗಂಧದ ಪುಡಿಗಳ ಧೂಪ ಹಾಕಿ ಮೇಲೆ ಕೆತ್ತಿ ಗುಡಿಯ ತುಂಬ ಘಮಘಮ ಅಂಧಕಾರವ ಹೋಗಲಾಡಿಸಿ ಜಗಕ್ಕೆ ಬೆಳಕನ್ನು ಕೊಡುವ, ಅಂದರೆ ನಿಮ್ಮ ಮನೆಗೆ ಅಂತಹ ಬೆಳಕನ್ನು ಕೊಡುವ ಮಹಾಲಕ್ಷ್ಮಿಗೆ ಆ ಒಂದು ಜುಗ್ರಾಣಿಸ್ತಾಳೆ, ತುಂಬ ಸಂತೋಷವನ್ನು ಪಡುತ್ತಾಳೆ. ಅಬ್ಬಾ ಒಳ್ಳೆ ಸಾಂಬ್ರಾಣಿ ಹಾಕಿದರು ಅಂತ. ಹಾಗೆ ನೀವು ಮಂಗಳಾರತಿ ಏನಾದರೂ ಗೋವಿಗೆ ಮಾಡ್ತೀರ ಅಂತಂದರೆ ಆಕೆ ಅದ್ಭುತವಾಗಿ ಆ ನೀರಾಜನವನ್ನು ದರ್ಶನ ಮಾಡಿಕೊಳ್ತಾಳೆ. ಆಕೆ ಯಾವ ಉದ್ದೇಶಕ್ಕಾಗಿ ಬಂದರೆ ಅದು ಈಡೇರಿದ ಮೇಲೆ ಸುಪ್ರಸನ್ನಗೊಳ್ತಾಳೆ. ನಿಮಗೇನು ಬೇಕು ಕಟಾಕ್ಷವನ್ನು ಮಾಡುತ್ತಾಳೆ ಆಕೆ. ಅಂಥ ಕಟಾಕ್ಷಕ್ಕೆ ಒಳಗಾಗಬೇಕಾದ್ರೆ ಈ ದೀಪಾವಳಿಯನ್ನು ಖುಷಿಯಿಂದ ಸಂತೋಷವಾಗಿ ಆಚರಣೆ ಮಾಡಿ. ಖಂಡಿತ ಗುರುಗಳೇ, ಈ ಒಂದು ಅಮಾವಾಸ್ಯೆಯ ವಿಶೇಷತೆ ಏನು, ದೀಪಾವಳಿಯ ಅಮಾವಾಸ್ಯೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿ ಈ ದಿನ ನಮಗೆ ಪೂರ್ಣವಾಗಿದೆ, ನಾಳೆ ರಾತ್ರಿ ಅನ್ನೋಂಥದ್ದು ಇರೋದಿಲ್ಲ, ಮಧ್ಯಾಹ್ನದೊಳಗೆ ಅದು ಅಮಾವಾಸ್ಯೆ ಮುಗಿದು ಹೋಗುತ್ತೆ. ಇನ್ನು ದೀಪಗಳ ದಾನದ ಕುರಿತಾಗಿ ನಮಗೆ ಸಾಕಷ್ಟು ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಟ್ ಈ ದಿನ ನಾವು ಅದನ್ನು ಮಾಡೋದ್ರಿಂದ ಯಾವ ರೀತಿಯಾಗಿರುವಂಥ ಫಲಗಳು ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅದ್ಭುತವಾಗಿರುವಂಥ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ಕೂಡ ತಮಗೆ ದೀಪಾವಳಿಯ ಶುಭಾಶಯಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.